ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಬಿದಿಗೆ ತಿಥಿ, ಶತಭಿಷ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹುಣಸೂರಿನಲ್ಲಿ ತಂಬಾಕು ಬೆಳೆಗಾರರ ಹೋರಾಟ ತೀವ್ರ, ಅಬಕಾರಿ ಸುಂಕ ಏರಿಕೆ ಪರಿಣಾಮ ತಂಬಾಕು ಮಾರುಕಟ್ಟೆ ಕುಸಿತ, ಬೀದಿಗಿಳಿದ ಬೆಳೆಗಾರರು. ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣ. ನೆರವಿಗೆ ಬಂದು ಇಬ್ಬರನ್ನು ಹಿಡಿದುಕೊಟ್ಟವರ ಮೇಲೆಯೇ ಪೊಲೀಸರ ಎಫ್ಐಆರ್ ದಾಖಲಿಸಿರುವುದು ಅನ್ಯಾಯ. ಸಾರ್ವಜನಿಕರ ಆಕ್ರೋಶ. ಸುಳ್ಳು ಆರೋಪಗಳಿಗೆ ಉತ್ತರ ಕೊಡೋಕೆ ಆಗಲ್ಲ. ಬಿಜೆಪಿಯಲ್ಲಿ ಕೆಲಸವಿಲ್ಲದವರು ಹಾಗೂ ಚಲಾವಣೆಯಲ್ಲಿ ಇಲ್ಲದವರ ಆಧಾರವಿಲ್ಲದ ಟೀಕೆ ಎಂದು ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕಿಡಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ತಲಕಾಡು ಗ್ರಾಮದಲ್ಲಿ ನಡೆದ ಗ್ರಾಮದೇವತೆ ಬಂಡರಸಮ್ಮ ಹಬ್ಬದ ವೇಳೆ ದುರ್ಘಟನೆ ಸಂಭವಿಸಿದೆ. ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಬಂಡಿ ಉತ್ಸವದಲ್ಲಿ ಬಂಡಿ ಓಡಿಸುತ್ತಿದ್ದ 22 ವರ್ಷದ ಪ್ರವೀಣ್ ಎಂಬ ಯುವಕ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನು ತಕ್ಷಣ ಮೈಸೂರಿನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಘಟನೆ ಗ್ರಾಮದಲ್ಲಿ ಶೋಕ ವಾತಾವರಣ ನಿರ್ಮಿಸಿದೆ. ಹಬ್ಬದ ಸಂಭ್ರಮದ ನಡುವೆ ಸಂಭವಿಸಿದ ಈ ಅವಘಡ ಗ್ರಾಮಸ್ಥರನ್ನು ಕಂಗಾಲು ಮಾಡಿದೆ. ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಟ್ಟೆಮೆಳವಾಡಿ ತಂಬಾಕು ಮಾರುಕಟ್ಟೆಯಲ್ಲಿ ಇಂದು ತಂಬಾಕು ಬೆಲೆಯಲ್ಲಿ ಏಕಾಏಕಿ 50 ರೂಪಾಯಿ ಕುಸಿತ ಕಂಡ ಹಿನ್ನೆಲೆಯಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ತಂಬಾಕು ಉತ್ಪನ್ನಗಳ ಮೇಲೆ ಅಬಕಾರಿ ಸುಂಕವನ್ನು ಹೆಚ್ಚಿಸಿರುವ ಪರಿಣಾಮ ಮಾರುಕಟ್ಟೆಯಲ್ಲಿ ಖರೀದಿದಾರರು ಹರಾಜಿನಿಂದ ಹಿಂದೆ ಸರಿದಿದ್ದಾರೆ ಎನ್ನಲಾಗಿದೆ. ಇದರಿಂದ ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ಭಾಗದ ತಂಬಾಕು ಬೆಳೆಗಾರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣವೇ ಬೆಲೆ ಸ್ಥಿರಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದರು. ಬೆಲೆ ಕುಸಿತದಿಂದ ಬೆಳೆಗಾರರ ಬದುಕು ಸಂಕಷ್ಟಕ್ಕೆ ತಳ್ಳಲ್ಪಟ್ಟಿದ್ದು, ಸೂಕ್ತ ಪರಿಹಾರ ನೀಡದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಕಟ್ಟಿನ ಕೆರೆ ಮಾರುಕಟ್ಟೆ ರಸ್ತೆಯಲ್ಲಿ ಅನಧಿಕೃತ ಒತ್ತುವರಿಗಳ ವಿರುದ್ಧ ಮಹಾನಗರ ಪಾಲಿಕೆ ತೆರವು ಕಾರ್ಯಾಚರಣೆ ಮುಂದುವರೆಸಿದೆ. ಪಾಲಿಕೆ ನೀಡಿದ್ದ ಅಂತಿಮ ಗಡುವನ್ನು ಲೆಕ್ಕಿಸದೆ ರಸ್ತೆ ಜಾಗವನ್ನು ಅತಿಕ್ರಮಿಸಿ ವ್ಯಾಪಾರ ನಡೆಸುತ್ತಿದ್ದ ಕೆಲ ಅಂಗಡಿಗಳ ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಂಡರು. ಮುನ್ನೆಚ್ಚರಿಕೆ ನೀಡಿದ ಬಳಿಕವೂ ತೆರವುಗೊಳಿಸದ ಅಂಗಡಿಗಳನ್ನು ಇಂದು ಜೆಸಿಬಿ ಸಹಾಯದಿಂದ ತೆರವುಗೊಳಿಸಲಾಯಿತು. ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಲ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದರೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಕ್ರಮ ಅನಿವಾರ್ಯ ಎಂದು ಪಾಲಿಕೆ ಸ್ಪಷ್ಟಪಡಿಸಿದೆ. ಮುಂದುವರಿದು ಒತ್ತುವರಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವಾರ ನಾವು ಬಂದಿದ್ವಿ, ಎಲ್ಲ ತೆರವುಗೊಳಿಸ್ಕೊಳ್ಳಿ ಅಂತ ಅವ್ರಿಗೆ ಸಮಯನೂ ಕೊಟ್ಟಿದ್ವಿ. ಅವ್ರು ಕೇಳಿದಕ್ಕಿಂತ ಹೆಚ್ಚು ಸಮಯ ಕೊಟ್ಟಿದ್ವಿ. ಆದ್ರೆ ಒಂದಷ್ಟು ಜನ ತೆರವುಗೊಳಿಸ್ಕೊಂಡಿದ್ದಾರೆ. ಇನ್ನು ಮ್ಯಾಕ್ಸಿಮಮ್ ತೆರವುಗೊಳಿಸ್ಬೇಕು. ಇವತ್ತು ನಾವೊಂದಷ್ಟು ತೆರವುಗೊಳಿಸಿದೀವಿ. ಮೇನ್ ರಸ್ತೆಗಳು ಏನ್ ಅಡ್ಡ ರಸ್ತೆಗಳಿದಾವೆ, ಏನ್ ತರಕಾರಿ ಮಾರ್ತಾ ಇದಾರೆ ಅವರಿಗೆ ಪರ್ದೆ ಹಾಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇದೆ. ಯಾಕಂದ್ರೆ ತರಕಾರಿ ಒಣಗಬಾರ್ದು ಅಂತ ಅಂದ್ಬಿಟ್ಟು. ಬಟ್ ರೋಡ್ ಅನ್ನ ಕೆಳಗಡೆ ಅವರು ಡಿಸ್ಟರ್ಬ್ ಮಾಡಂಗಿಲ್ಲ, ಮುಂದಕ್ಕೆ ಬರಂಗಿಲ್ಲ. ಅದನ್ನೆಲ್ಲ ಆಲ್ರೆಡಿ ಹಿಂದಕ್ಕೆ ಇಟ್ಕೊಂಡಿದ್ದಾರೆ. ಇನ್ನೊಂದಷ್ಟು ಹಿಂದಕ್ಕೆ ಇಡ್ಸೋ ಅಂತ ಇದು ಮಾಡಿದ್ವಿ. ಬಟ್ ಒಂದಷ್ಟು ಸ್ಪಂದನೆ ಸಿಕ್ಕಿದೆ. ಒಂದು 25% ಅಷ್ಟೇ ಸ್ಪಂದನೆ ಸಿಕ್ಕಿರೋದು. ಇವತ್ತು ನಾವು ಇನ್ನುಳಿದಿದ್ದನ್ನ ನಾವು ಆಲ್ರೆಡಿ ಮೈನ್ ರೋಡ್ ಏನಿದೆ ಈಗ ಸುತ್ತ ನಮ್ಮ ಜೆಸಿಬಿ ನಮ್ಮ ಇದು ತೆರವುಗೊಳಿಸ್ತಾ ಇದೀವಿ. ಇವತ್ತು ಕಂಪ್ಲೀಟ್ ಮಾಡಿ ಹೋಗ್ತೀವಿ. ಹೌದು, ಈಗ ಸಮಸ್ಯೆಗಳು ಗೊತ್ತಾಗಕ್ಕೆ ಇಲ್ಲಿ ಡ್ರೈನೇಜ್ ಇದೆ, ಬಾತ್ರೂಮ್ ಅರ್ಧ ಮಾಡಿದ್ದಾರೆ ಅಂತ ಇವ್ರು ಹೇಳೋವರೆಗೂ ನಮಗೆ ಗೊತ್ತಲ್ಲ. ಆ ಲೆವೆಲ್ಗೆ ಅದನ್ನ ಕವರ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಸೊ ನಾವು ಇಲ್ಲಿಗೆ ಬಂದಾಗ ಆ ಸ್ಪಾಟಿಗೆ ಹೋಗೋವರೆಗೆ ಅಲ್ಲಿ ಡ್ರೈನೇಜ್ ಇದೆ, ಅದನ್ನ ಕ್ಲೀನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಅವ್ರ ಫಸ್ಟ್ ಆ ಪರ್ದೆಗಳನ್ನ
ಅನ್ನ ತೆಗಿಬೇಕು. ನಮ್ದೊಂದು ಸಣ್ಣ ಇಟಾಚಿ ಇದೆ, ಆ ಇಟಾಚಿ ಒಳಗಡೆ ಬಂದ್ರೆ ಅಲ್ಲಿರೋ ಸಿಲ್ಟ್ ಎಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ಈಗ ನಾಳೆ ಅಷ್ಟರಲ್ಲಿ ಆ ಶೀಟ್ ಎಲ್ಲ ತೆಗಿ ಕಟ್ ಮಾಡೋರಿಗೆ ಹೇಳಿದೀವಿ, ಯಾಕಂದ್ರೆ JCB ಹಾಕಿದ್ರೆ ಇಡೀ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಕಟಿಂಗ್ ಅವ್ರನ್ನ ಕರೆಸ್ತಾ ಇದೀವಿ, ನಾಳೆ ಕಟಿಂಗ್ ಮಾಡಿಸಿ ಒಳಗಡೆ ಏನ್ ಡ್ರೈನೇಜ್ಗಳು ಇಂಟರ್ನಲ್ ಡ್ರೈನೇಜ್ ಬ್ಲಾಕ್ ಆಗಿದೆ, ನಮ್ದು ಸಣ್ಣ ಇಟಾಚಿನ ಬಿಟ್ಟು ಇದ್ರ ಒಳಗಡೆ ಅದನ್ನ ಕ್ಲಿಯರ್ ಮಾಡಿಸ್ತೀವಿ. ಮತ್ತೆ ಒಂದು ಬಾತ್ರೂಮ್ ಏನ್ ಹೇಳಿದಾರೆ ಅದು ಆಲ್ರೆಡಿ ಎಸ್ಟಿಮೇಟ್ ಆಗ್ತಾ ಇದೆ, ಅದನ್ನು ಕೂಡ ಟೆಂಡರ್ ಕರೆದು ಮಾಡ್ಕೊಡ್ತೀವಿ. ಬಟ್ ಮೇನ್ ರೋಡ್ಸ್ ಏನಿದೆ, ನಿಮ್ಗೆ ಇವರಿಗೆ ಬೇಜಾರಾದ್ರೂ ಪರವಾಗಿಲ್ಲ, ನಾವು ತೆರವುಗೊಳಿಸ್ತೀವಿ ಅಂತ ಅಂದಾಗ ನಾವೆಲ್ಲ ಬೇರೆ ಕಡೆ ಸ್ಥಳಗಳಿಗೆ ಹೋದಾಗ ಸಾರ್ವಜನಿಕರದ್ದು ಒಂದೇ ಒಪಿನಿಯನ್, ಅಲ್ಲಿ ಒಂದು 2 ವೀಲರ್ ಒಂದ್ 2 ನಿಮಿಷ ನಿಂತು ಏನು ಪರ್ಚೇಸ್ ಮಾಡಕ್ ಬಿಡಲ್ಲ, ತುಂಬಾ ಅರಗೆಂಟಾಗಿ ವರ್ತಿಸ್ತಾರೆ ಅಲ್ಲಿ ಅವರು. ಇದ್ರ ಬಗ್ಗೆ ನಮ್ಗೆ ಬೇಸರ ಇತ್ತು, ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಅಂತ ಈ ಒಂದು ಸಾರ್ವಜನಿಕರಿಂದನೂ ಒಂದು ಒಳ್ಳೆ ಒಪಿನಿಯನ್ ಬಂದಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಆಸ್ತಿ ಕಲಹದ ಹಿನ್ನೆಲೆ ಸಾರಿಗೆ ಇಲಾಖೆ ನೌಕರನನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. 58 ವರ್ಷದ ವೀರಪ್ಪ ಮೃತ ದುರ್ದೈವಿ. ದಾಯಾದಿಗಳ ನಡುವೆ ಜಮೀನು ವಿಚಾರವಾಗಿ ನಡೆಯುತ್ತಿದ್ದ ಕಲಹವೇ ಹತ್ಯೆಗೆ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇಂದು ಆಲೂರಿನಲ್ಲಿ ಕೋರ್ಟ್ ವಿಚಾರಣೆಗೆ ಹಾಜರಾಗಿ ಜಮೀನಿನ ಬಳಿ ಬಂದಿದ್ದ ವೇಳೆ ದುಷ್ಕರ್ಮಿಗಳು ಹಿಂಬಾಲಿಸಿ ಹಲ್ಲೆ ನಡೆಸಿ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ. ಸಂಪೂರ್ಣ ಸುಟ್ಟು ಹೋಗಿರುವ ಮೃತದೇಹ ಕಂಡು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಘಟನಾ ಸ್ಥಳಕ್ಕೆ ಎಸ್ಪಿ ಶುಭಾನ್ವಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಒಂದೇ ಕಣಪ್ಪ ನೋಡೋಣ ಅಂತವೋ. ಅಯ್ಯೋ ಅಯ್ಯೋ ಅಪ್ಪ ಹೆಂಗ್ ಹುರಿದೋಗಿದೆಯೋ. ಅಯ್ಯೋ ಅಪ್ಪ ಏನಾತೋ ಹುಲಿ ಹೆಂಗೆ ಹೋಗಿಬಿಟ್ಟಲ್ಲೋ, ಎಲ್ಲಾನು ಬತ್ಲೆ ಬಾಡಿ ಹೋಗಿಬಿಟ್ಟಲ್ಲೋ ನನ್ನಪ್ಪ. ಅಯ್ಯೋ ಅಪ್ಪ ಏನಪ್ಪ ಇದು ಈ ಚಿತ್ರ. ಅಯ್ಯೋ ತಮ್ಮ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯ ತಿಲಕ್ ರಸ್ತೆಯಲ್ಲಿ ದಲಿತ ಕುಟುಂಬದ ಮನೆಯ ಮೇಲೆ ಕಲ್ಲು ತೂರಾಟ ನಡೆದಿರುವ ಆರೋಪ ಕೇಳಿಬಂದಿದೆ. 1 ವಾರದಿಂದ 6 ಮಂದಿ ಯುವಕರು ಕಲ್ಲು ಹೊಡೆಯುತ್ತಿದ್ದು, ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ವೀಲಿಂಗ್ ಮಾಡಿದುದನ್ನು ಪ್ರಶ್ನಿಸಿದ ಹಿನ್ನೆಲೆ ದಾಳಿ ನಡೆದಿದ್ದು, ಅನ್ಯ ಕೋಮಿನ ಯುವಕರು ಈ ಕೃತ್ಯಕ್ಕೆ ಕಾರಣ ಎನ್ನಲಾಗಿದೆ. ಇಂದು ಕಲ್ಲು ಹೊಡೆದಿದ್ದಾರೆ, ನಾಳೆ ಬಾಂಬ್ ಹಾಕ್ತಾರೆ ಎಂದು ಸಂತೋಷ್ ಕೋಟ್ಯಾನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅದಾದ ನಂತರ ಸಂತೋಷ್ ಕೋಟ್ಯಾನ್ ಅವರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ವಿಜಯಪುರ ಬಡಾವಣೆಯ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂತ ಹಾಸ್ಟೆಲ್ ಪಕ್ಕದಲ್ಲಿರುವಂತ ಮನೆ ಮೇಲೆ ಇವತ್ತು 6 ಜನ ಯುವಕರು ನಡ್ಕೊಂಡು ಹೋಗ್ಬೇಕಾದ್ರೆ ಮನೆ ಮೇಲೆ ಕಲ್ಲನ್ನ ಹೊಡಿತಾರೆ. ಕಳೆದ 1 ವಾರಗಳಿಂದ ಈ ಮನೆಗಳಿಗೆ ಕಲ್ಲು ಹೊಡೆಯುವಂತ ಪ್ರಕ್ರಿಯೆ ವಿಜಯಪುರದಲ್ಲಿ ನಡೀತಾ ಇದೆ. ಕಳೆದ 10 ದಿನಗಳ ಹಿಂದೆ ಒಂದು ವೀಲಿಂಗ್ ಮಾಡಿ, ಆ ವೀಲಿಂಗ್ ಮಾಡೋದನ್ನ ಪರವಾಗಿ 100 ಜನ ಬಂದು ಅಲ್ಲಿರುವಂತ ಹಿಂದೂಗಳ ದೇವರನ್ನು ಕುಗ್ಸುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೂ ಇಲಾಖೆ ಎಚ್ಚೆತ್ತುಕೊಳ್ಳದೆ ಇರೋ ಕಾರಣ ಈ ಇವತ್ತಿನ ಆಗಿರುವಂತ ಸಾಕ್ಷಿ. ಇವ್ರನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಇವರ ಪರವಾಗಿರೋ ಸಿಬ್ಬಂದಿಗಳು ಬಂದು ನಮ್ಮ ಮಕ್ಕಳು 16 ವರ್ಷ 17 ವರ್ಷ ಕಾಲೇಜ್ ಮಕ್ಕಳು ಅಂತ ಹೇಳ್ತಾರೆ. ಆದ್ರೆ ಈ 16 ವರ್ಷ 17 ವರ್ಷ ಮಕ್ಕಳಿಗೆ ಶಿಕ್ಷಣ ಎಲ್ಲಿಂದ ಬರ್ತಾ ಇದೆ? ಇವರು ಇವತ್ತು ಕಲ್ಲು ಹೊಡಿತಾರೆ, ಇದೇ ರೀತಿ 16 ವರ್ಷ 17 ವರ್ಷ ನಾಳೆ ಹುಡುಗರು ಬಾಂಬ್ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತು ಹಿಂದೂಗಳ ಮನೆ ಮೇಲೆ ಟಾರ್ಗೆಟ್ ಮಾಡಿ ಅವರ ಮೇಲೆ ಕಲ್ಲು ಹೊಡೆಯೋದು, ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈಯೋದು. ಇವತ್ತು ತುಂಬಾ ಜನ ಜೈ ಭೀಮ್ ಜೈ ಟಿಪ್ಪು ಅಂತ ಘೋಷಣೆ ಕೂಗ್ತಾರಲ್ಲ ಸ್ವಾಮಿ, ಇದೇ ಇವತ್ತು ದಲಿತ ಮಹಿಳಾ ಮೇಲೆ ಇವತ್ತು ಏನು ಕಲ್ಲನ್ನ ಹೊಡೆದಿರಲ್ಲ, ಇವಾಗ ನಿಮ್ಮ ಘೋಷಣೆ ಇಲ್ಲಿಗೆ ಬರಲ್ವಾ? ಇದೇ ಟಿಪ್ಪು ಸುಲ್ತಾನ್ ಹೆಸರು ಹೇಳ್ಕೊಂಡು ಇವತ್ತು ಕಲ್ಲು ಹೊಡಿತಾ ಇರೋದಲ್ವಾ? ಪ್ರಶ್ನೆ ಮಾಡಿ ಬನ್ನಿ. ಇವತ್ತು ಯಾರೋ ನೀವು ಪ್ರಶ್ನೆ ಮಾಡಕ್ ಬಂದಿರಲ್ಲ, ಯಾರು ಕಲ್ಲು ಹೊಡೆದ್ರು ಪರ ನೀವು 100 ಜನ ಬಂದ್ರಲ್ಲ, ನಿಮ್ ಧರ್ಮದ ಮುಖಂಡರುಗಳು ಬಂದ್ರಲ್ಲ, ನಿಮ್ಮ ಬಾಲಕರಿಗೆ ಬುದ್ಧಿ ಹೇಳ್ತೀವಿ ಅಂತ ಹೇಳಿದ್ರಲ್ಲ, ಬುದ್ಧಿ ಹೇಳ್ತಿಲ್ಲ. ನೀವು ಶಿಕ್ಷಣ ಕಲಿಸಿ ಇವರಿಗೆ ಈ ರೀತಿ ಹಲ್ಲೆ ಮಾಡಬೇಕು, ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಬೇಕು, ವೀಲಿಂಗ್ ಮಾಡಬೇಕು, ಹಿಂದೂಗಳನ್ನ ಅಶಾಂತಿ ಸೃಷ್ಟಿಸಬೇಕು, ಸಮಾಜದಲ್ಲಿ ಶಾಂತಿ ವಾತಾವರಣ ಇರಬಾರ್ದು ಅಂತೇಳಿ ಈ ರೀತಿ ಎಲ್ಲ ಕೆಲಸವನ್ನ ಮಾಡ್ತಿದ್ದೀರಾ. ಹಾಗಾಗಿ ಈ ಮೂಲಕ ಜಿಲ್ಲಾಡಳಿತವನ್ನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನಿಮ್ಮ ಒತ್ತಾಯವನ್ನ ಮಾಡ್ತಿದ್ದೇನೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಇಲಾಖೆಯ ಭಯ ಇವತ್ತು ಸಂಪೂರ್ಣ ಕುಸಿತ ಆಗಿದೆ.
ಚಿಕ್ಕಮಗಳೂರಿನಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಮನೆ ಮೇಲೆ 6 ಮಂದಿ ಕಲ್ಲು ತೂರಿ ದಾಳಿ ನಡೆಸಿದ್ದಾರೆ ಎಂದು ಪೀಡಿತ ಕುಟುಂಬ ಆರೋಪಿಸಿದೆ. ದಾಳಿಯಲ್ಲಿ ಮನೆಗೆ ಹಾನಿಯಾಗಿದ್ದು, ಭೀತಿಯ ವಾತಾವರಣ ನಿರ್ಮಾಣವಾಗಿದೆ ಎನ್ನಲಾಗಿದೆ. ಕಲ್ಲು ತೂರಾಟ ಪ್ರಕರಣ ಮತ್ತಷ್ಟು ತೀವ್ರತೆ ಪಡೆದಿದೆ. ನಿತ್ಯವೂ ಬೈಕ್ ವೀಲಿಂಗ್ ನಂಬರ್ ಪ್ಲೇಟ್ ಇಲ್ಲದೆ ಸಂಚರಿಸುವುದು ಸೇರಿದಂತೆ ಅಕ್ರಮ ಚಟುವಟಿಕೆಗಳ ಬಗ್ಗೆ ದೂರುಗಳಿದ್ದರೂ ಪೊಲೀಸರು ಕ್ರಮ ಕೈಗೊಳ್ಳಲಿಲ್ಲ ಎಂದು ಯುವತಿ ಆರೋಪಿಸಿದ್ದಾರೆ. ಪಾನಿಪುರಿ ತಿನ್ನಲು ಬಂದವರು ಎನ್ನುತ್ತಿದ್ದಾರೆ. ಪಾನಿಪುರಿ ತಿನ್ನೋಕೆ ಬಂದವರು ಕಲ್ಲು ಹೊಡೆದಿದ್ದೇಕೆ? ಕೆಲವರು ಕಲ್ಲು ತೂರಿ ದಲಿತ ಕುಟುಂಬವನ್ನು ಗುರಿಯಾಗಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿ ವಿಜಯಪುರದ ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ್ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ. ಆರೋಪಿಗಳನ್ನು ಹಿಡಿದುಕೊಟ್ಟವರ ಮೇಲೆಯೇ ಪ್ರಕರಣ ದಾಖಲಿಸಿರುವುದು ಅನ್ಯಾಯ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ಮುಂದೆ ಯುವತಿ ಅಳಲು ತೋಡಿಕೊಂಡರು. ಘಟನೆ ವೇಳೆ ನೆರವಿಗೆ ಬಂದು ಇಬ್ಬರನ್ನು ಹಿಡಿದುಕೊಟ್ಟವರ ಮೇಲೆಯೇ ಪೊಲೀಸರು ಎಫ್ಐಆರ್ ದಾಖಲಿಸಿರುವುದು ಅನ್ಯಾಯ ಎಂದು ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪೀಡಿತರು ಆಗ್ರಹಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಕಾಲೇಜವ್ರು ಮಧ್ಯಾಹ್ನ ಟೈಮ್ ಊಟಕ್ಕೆ ಬರುವಾಗ ಬೈಕಲ್ಲಿ ಸ್ಪೀಡ್ ಆಗಿ ಹೋಗೋದು, ಮತ್ತೆ ನಂಬರ್ ಪ್ಲೇಟ್ ಇರಲ್ಲ ಗಾಡಿಗಳಿಗೆ, ಎಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಮಾಡಿಫಿಕೇಶನ್ ಮಾಡಿಸ್ಕೊಂಡು ಮುಖ ಅಂತ ತೋರ್ಸಲ್ಲ, ಮಾಸ್ಕ್ ಹಾಕ್ತಾರೆ, ಹ್ಯಾಟ್ ಹಾಕೊಂಡ್ ಬರ್ತಾರೆ, ಫುಲ್ ಗಾಡಿ ಬಿಡ್ಕೊಂಡು ಪೊರ್ಕಿಗಳು ಆತರ ಬಿಹೇವ್ ಮಾಡಲ್ಲ. ಹೆಣ್ಮಕ್ಳ ಹತ್ರ ಅಷ್ಟು ವರ್ಸ್ಟ್ ಆಗಿ ಬಿಹೇವ್ ಮಾಡ್ತಾರೆ. ಕೆಟ್ಟದಾಗಿ ನೆನ್ನೆ ನನಗೂ ನಮ್ಮ ಅಮ್ಮಗೂ ಬೈಕೊಂಡು ಹೋಗಿದ್ದಾರೆ ಕೆಟ್ಟದಾಗಿ. ಆಮೇಲೆ ನಾವು ನೆನ್ನೆ ಸಂತೋಣಂಗ ಅಲ್ಲಿ ಅಣ್ಣ ಇಟ್ಕೊಳ್ಳಿ ಅವ್ರನ್ನ ಅದಕ್ಕೆ ಅಲ್ಲಿ ಶ್ಯಾಮಣ್ಣ ಅವರೆಲ್ಲ ಇಟ್ಕೊಂಡಿದ್ದಾರೆ ಅಷ್ಟೇ. ಈಗ ಅವ್ರ ಮೇಲೆ ಏನಕ್ಕೆ ಎಫ್ಐಆರ್ ಹಾಕಿದ್ರು? ಈಗ ನಮ್ ಸಪೋರ್ಟಿಗೆ ಬಂದಿದ್ದಾರೆ ಅಷ್ಟೇ, ಅವ್ರ ಮೇಲೆ ಎಫ್ಐಆರ್ ಹಾಕಿದ್ರು. ನಮಗೆ ಅದು ಬೇಕು. ಈಗ ಬೀಟ್ ಹೊಡಿಯಲ್ಲ ಇಲ್ಲಿ. ಹೆಣ್ಮಕ್ಳಿಗೆ ಏನ್ ಸೇಫ್ ಇದೆ ಹಂಗಾದ್ರೆ? ಕಾಲೇಜ್ ಹತ್ರ ಕಾಲೇಜ್ ಟೈಮಲ್ಲೂ ಒಬ್ರು ಪೊಲೀಸ್ ಓಡಾಡಲ್ಲ ಇಲ್ಲಿ. ಬೇರೆ ಎಲ್ಲ ಹಾಗಾದ್ಮೇಲೆ ಬರ್ತಾರಲ್ಲ, ಹಾಗಾದ್ಮೇಲೆ ಬರೋದಕ್ಕೆ ಅವರೇ ಬೇಕಾ? ನಾವೇ ಮಾಡ್ತೀವಿ. ಒಂದೊಂಟಿಗೆ ನಾವ್ ಎಷ್ಟು ಸತಿ ಫೋನ್ ಮಾಡಿದೀವಿ, ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ವಾಪಸ್ ಬರಲ್ಲ. ಎಷ್ಟು ಫೋನ್ ಮಾಡ್ತೀವಿ ಅಂತಂದ್ರೆ ನೆನ್ನೆ ನಮ್ಗೆ ದುರದೃಷ್ಟಕ್ಕೆ ಸಂತೋಷನೂ ಇಲ್ಲ ಅಂತಂದ್ರೆ ನಮಗೆ ಅವ್ರು ಸಿಗ್ತಾನೆ ಇರ್ಲಿಲ್ಲ. ಪ್ರೂಫ್ ನ ನಾವು ಪೊಲೀಸರಿಗೆ ಸಬ್ಮಿಟ್ ಮಾಡಿದೀವಿ. ನಮಗೆ ಇಷ್ಟೇ ನಮ್ ಕೇಳೋದು, ನನಗೆ ಹೆಣ್ಮಕ್ಳಿಗೆ ಅಂತಲ್ಲ ಎಲ್ರಿಗೂ ಸೇರಿಸಿ ನಾನು ಹೇಳ್ತಿರೋದು, ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಹುಡುಗರು ಯಾರು ಬಿಲೋ 18 ಯಾರು ಬೈಕ್ ಓಡಿಸ್ತಾರೆ ಅವ್ರನ್ನೆಲ್ಲ ಸೀಸ್ ಮಾಡಿಸ್ಬೇಕು. ನಮ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಈಗ ಅವ್ರ ಮೆಡಿಕಲ್ ಟೆಸ್ಟ್ ಅಂತ ಕರ್ಕೊಂಡು ಹೋಗಿದ್ದಾರೆ. ನಮಗೆ ಅವ್ರ ಮುಂದೆ ಇಟ್ಕೊಂಡು ನಮಗೆ ಅವ್ರು ಏನೇನ್ ಇದ್ ಮಾಡ್ತಾರೆ, ಅದ್ ಅವ್ರು ಏನೇನ್ ಕೇಳ್ತಾರೆ ಅದಕ್ಕೆಲ್ಲ ಅವ್ನ್ ಸರ್ ಅವ್ರ ಮುಂದೆನೆ ನಮಗೆಲ್ಲ ಸಾಕ್ಷಿ ಗೊತ್ತಾಗ್ಬೇಕು. ಅವ್ನು ಏನಕ್ಕೆ ಈ ರೋಡಿಗೆ ಬಂದಿದ್ದ, ಯಾಕ ಆತರ ಕಲ್ಲೆಲ್ಲ ಎಸ್ತ, ನಮಗೆ ಅದು ಆನ್ಸರ್ ಬೇಕು. ಈಗ ಸುಮ್ನೆ ಬಂದು ಅವ್ನ ಪಾಡಿಗೆ ಅವ್ನು ಹೋಗೋದಾಗಿದ್ರೆ ರೋಡಲ್ಲಿ ಸುಮ್ನೆ ಹೋಗ್ಬೇಕಿತ್ತು. ಸುಮಾರು ಜನ ಓಡಾಡ್ತಾರೆ, ಅವನ್ ತರನೇ ಮಾಡ್ಬೋದತ್ತಲ್ಲ ಮ್ಯಾಮ್. ಬಂದ್ಬಿಟ್ಟು ಇಲ್ಲಿ ಮನೆ ಹತ್ರ ನಿಂತ್ಕೊಂಡು ಕಲ್ಲಲ್ಲೆಲ್ಲ ಹೊಡಿಯೋದು. ಸರ್ ಅದೇ ಬೆಳಗ್ಗೆ ಬಂದು ಎಫ್ಐಆರ್ ಕೊಟ್ಟೋದು, ಆಮೇಲೆ ಕೊಟ್ಟಾದ್ಮೇಲೆ ಬಂದು ಮನೆ ಹತ್ರ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಏನ್ ನಮಗೆ ಬೇಜಾರಾಗಿತ್ತು ಅಂದ್ರೆ, ನಮಗೆ ನಾವು ಊರಿಂದ ಊರಿಗೆ ಬಂದಿರೋದು ಜೀವನ ಮಾಡಕ್ಕೆ. ಆಮೇಲೆ ಏನಂದ್ರೆ ನಮಗೆ ಯಾರು ಇಲ್ಲಿ ಪರಿಚಯ ಇರೋರು ಯಾರು ಇಲ್ಲ. ಆಮೇಲೆ ನೆನ್ನೆ ಆ ಹುಡುಗರನ್ನ ಇಟ್ಕೊಂಡಿರೋದಕ್ಕೆ ಪಾಪ ಇವರು ಶಾಮಣ್ಣ ಮತ್ತೆ ಬಜರಂಗ್ ದಳ ಹುಡುಗರು ಅಂತೇಳಿ ಅಂತಾರೆ. ಅವರೇ ಸರ್ ನಮ್ಮ ರೋಡಲ್ಲಿ ಇರೋದು, ಅವ್ರು ಬಿಟ್ರೆ ಯಾರು ಇಲ್ಲ. ಎಲ್ಪಿಗೆ ಬಂದಿದ್ದಾರನ್ನ ಈಗ ಅವ್ರ ಮೇಲೆ ತನಿಖೆ ಹಂಗೆ ಹಿಂಗೆ ಅಂತೇಳಿ ಎಫ್ಐಆರ್ ಮಾಡಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಈಗ ಅವ್ರು ಬಿಟ್ಟಿದ್ರೆ ನಮಗೆ ಇನ್ಯಾರು ಇರ್ಲಿಲ್ಲ ಇಲ್ಲಿ. ಅವ್ರು ಬರೋ ಕಾರಣ ಸರ್, ಇಲ್ಲಿ ಪೊಲೀಸರು ಕರೆಕ್ಟ್ ಆಗಿ ನಮಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ, ಫಸ್ಟ್ ಕೇಸ್ ತಗೊಳ್ಳಿಲ್ಲ. ಆಮೇಲೆ ಏನಕ್ಕೆ ಹಂಗೆ ಹಿಂಗೆ ಅಂತೇಳಿ ಮಹಿಳೆ ಮೇಲೆ ಎಲ್ಲ ರೇಗೋದು ಈ ತರ ಎಲ್ಲ ಮಾಡಿದ್ರು. ಹಂಗಾಗಿ ನಾನು ಏನ್ ಮಾಡಿದೆ, ಫೋನ್ ಮಾಡಿದೆ ಅವರಿಗೆ. ಫೋನ್ ಮಾಡಿದಾಗ ಅವ್ರು ಬಂದು ಇದು ಮಾಡಿದ. ಆಮೇಲೆ ಇವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ರೈಸ್ ಮಾಡಿದ್ದಾರೆ. ಹಂಗಾಗಿ ಸರ್ ಯಾಕೆ ಕೊಡ್ಲಿಲ್ಲ ಅಂದ್ರೆ, ಇನ್ಸ್ಪೆಕ್ಟ್ರು ನಾವು 6 ಜನ ಅಂತೇಳಿ ಹೇಳಿದ್ದು, ಇಬ್ರನ್ನ ಹಿಡ್ಕೊಟ್ಟಿದ್ದು. ಅವ್ರು ನೋಡಿದ್ರೆ ಮೈನರ್ ಅಂತೇಳಿ ಅಂತಾರೆ. ಇನ್ನೂ ಮೇಜರ್ 4 ಜನ ಇದ್ದಾರೆ. CCTV ಎಲ್ಲ ರೆಕಾರ್ಡ್ ಎಲ್ಲ ಇದೆ ನನ್ನ ಹತ್ರ. ಅವ್ರು ಏನ್ ಮಾಡ್ತಿದಾರೋ ಅವರಿಗೆ ಗೊತ್ತು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮೈಸೂರಿನಲ್ಲಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಕೇಳಿಬರುತ್ತಿರುವ ಆರೋಪಗಳಿಗೆ ತಿರುಗೇಟು ನೀಡಿದರು. ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಹಾದಿ ಬೀದಿಯಲ್ಲಿ ಹೋಗುವವರೆಲ್ಲ ಟೀಕೆ ಮಾಡುತ್ತಿದ್ದಾರೆ. ಯಾವುದೇ ಆಧಾರವಿಲ್ಲದೆ ಆರೋಪ ಮಾಡುವವರಿಗೆ ಎಲ್ಲರಿಗೂ ಉತ್ತರ ಕೊಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಬಿಜೆಪಿಯಲ್ಲಿ ಕೆಲಸವಿಲ್ಲದವರು, ಅಧಿಕಾರದಲ್ಲಿಲ್ಲದವರು ಹಾಗೂ ಚಲಾವಣೆಯಲ್ಲಿ ಇಲ್ಲದವರು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನು ಕೆಲಸ ಇದೆ? ಅದಕ್ಕಾಗಿಯೇ ಆರೋಪ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ರಾಜಕೀಯ ಉದ್ದೇಶದಿಂದ ತಮ್ಮ ಮೇಲೆ ಅಪಪ್ರಚಾರ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದರು. ಈ ಹಾದಿ ಬೀದಿಲಿ ಹೋಗೋರೆಲ್ಲ ಏನೇನೋ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತಾ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿ ಕೆಲಸ ಇಲ್ವೋ
ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ. ಪ್ರತಾಪ್ ಸಿಂಹ ಯತ್ನಾಳ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಬಿಜೆಪಿಲಿ, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ, ಅವರು ಚಲಾವಣೆಯಲ್ಲಿ ಇರಬೇಕು ಅಂತ. ಮತ್ತೆ ಬಿಜೆಪಿ ಐಟಿ ಸೆಲ್ಲು ಅವ್ರದ್ದು ನಂಬಿ ಏನೋ ಹಾಕಿದ್ದಾರೆ. ಬಟ್ ಆಧಾರ ಇಲ್ಲದೆ ಇರೋ ಆರೋಪಗಳಿಗೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರು ಬದಲಾವಣೆ ಬಗ್ಗೆ ಮಾತಾಡ್ತಿರೋರು ಬೇರೆಯವ್ರ ಹೇಳಿಕೆ ಬಗ್ಗೆ ಬೇರೆಯವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೊಣೆಗಾರ ಆಗಕ್ಕಾಗಲ್ಲ. ಆದರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾಸಲಿ ಮಾತನಾಡಿದ್ದೀನಿ. ಮತ್ತೆ ಯಾವಾಗಿಂದ ನವೆಂಬರಿಂದ ಮಾತಾಡ್ತಿದ್ದೀನಿ, ಇನ್ನೂ ಎಷ್ಟು ಸರಿ ಅದ್ರ ಬಗ್ಗೆ ಮಾತಾಡೋದು. ಸೊ ಈ ವಿಚಾರದಲ್ಲಿ ಮತ್ತೆ ನಾನು ಏನು ಮಾತಾಡೋದು ಆ ವಿಚಾರ ಮತ್ತೆ ಇನ್ನೇನು ಕೇಳ್ಬಿಡಿ. ಈ ಅಲಿಗೇಷನ್ಸ್ಗಳು ಯಾವಾಗ ಗಂಭೀರ ಆಗುತ್ತೆ ಗೊತ್ತಾ? ಅದಕ್ಕೆ ಏನಾದ್ರೂ ಆಧಾರ ಇದ್ರೆ, ಬಿಜೆಪಿ ಅವ್ರದ್ದು ಹಳೆಯ ಚಾಳಿ ಆಧಾರ ರಹಿತವಾಗಿ ಆರೋಪ ಮಾಡೋದು. ಸೊ ಅಂತ ಆರೋಪಗಳು ಗಂಭೀರ ಅಲ್ಲ. ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ, ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದೂ ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನನ್ನು ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆಧಾರ ಕೊಟ್ಟರೆ ಅದು ಗಂಭೀರ ಆಗುತ್ತೆ. ಆಧಾರನೆಲ್ಲ ಸುಮ್ಮನೆ ಬಾಯಿ. ಕ್ಷೇತ್ರದ ಸಮಸ್ಯೆ ಕುರಿತು ಮನವಿ ಸಲ್ಲಿಸಲು ಬಂದ ವ್ಯಕ್ತಿಗೆ ಅವಮಾನಕಾರಿ ಪದ ಬಳಕೆ ಮಾಡಿದರೆಂಬ ಆರೋಪ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ವಿವಾದ ಎದ್ದಿದೆ. ಮನವಿ ಮಾಡಲು ಬಂದ ವ್ಯಕ್ತಿಗೆ ಮುಚ್ಚಿಕೊಂಡು ಕುತ್ಕೊಳ್ಳೋ ಎಂದು ನಿಂದನೆ ಮಾಡಿದರೆಂದು ಆರೋಪಿಸಲಾಗಿದ್ದು, ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಾರ್ವಜನಿಕರೊಂದಿಗೆ ಶಿಸ್ತಿನಿಂದ ವರ್ತಿಸಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಸಚಿವರ ಹೇಳಿಕೆ ವಿರುದ್ಧ ವಿರೋಧ ಪಕ್ಷಗಳು ಕಿಡಿಕಾರಿದ್ದು, ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯುತ ನಡವಳಿಕೆ ಅಗತ್ಯವೆಂದು ಅಭಿಪ್ರಾಯಪಟ್ಟಿವೆ. ಘಟನೆಯ ಕುರಿತು ಸ್ಪಷ್ಟನೆ ನೀಡುವಂತೆ ಆಗ್ರಹಗಳು ವ್ಯಕ್ತವಾಗಿವೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಹುಣಸೂರಿನಲ್ಲಿ ತಂಬಾಕು ಬೆಳೆಗಾರರ ಹೋರಾಟ ತೀವ್ರ, ಅಬಕಾರಿ ಸುಂಕ ಏರಿಕೆ ಪರಿಣಾಮ ತಂಬಾಕು ಮಾರುಕಟ್ಟೆ ಕುಸಿತ, ಬೀದಿಗಿಳಿದ ಬೆಳೆಗಾರರು. ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣ, ನೆರವಿಗೆ ಬಂದು ಇಬ್ಬರನ್ನು ಹಿಡಿದುಕೊಟ್ಟವರ ಮೇಲೆಯೇ ಪೊಲೀಸರ ಎಫ್ಐಆರ್ ದಾಖಲಿಸಿರುವುದು ಅನ್ಯಾಯ, ಸಾರ್ವಜನಿಕರ ಆಕ್ರೋಶ. ಸುಳ್ಳು ಆರೋಪಗಳಿಗೆ ಉತ್ತರ ಕೊಡೋಕೆ ಆಗಲ್ಲ, ಬಿಜೆಪಿಯಲ್ಲಿ ಕೆಲಸವಿಲ್ಲದವರು ಹಾಗೂ ಚಲಾವಣೆಯಲ್ಲಿ ಇಲ್ಲದವರ ಆಧಾರವಿಲ್ಲದ ಟೀಕೆ ಎಂದು ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕಿಡಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.